ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾನಿವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ. ನಾನಿವತ್ತು ಮಾಡ್ತಾಯಿರೋದು ಕೊತ್ತಂಬರಿ ವಡೆ ನೋಡಿರಿ. ಇದು ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ನೋಡಿ. ನಾನು ಮೊದಲಿಗೆ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡು ಅದರೊಳಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಅದಕ್ಕೊಂದು ಫ್ರೈ ಮಾಡ್ಕೊಂಡಿದ್ವಿ. ಅಂದ್ರೆ ನಮ್ಗೆ ಇದು ಮೆಣಸಿನ್ಕಾಯಿ ಪೇಸ್ಟ್ ಬೇಕಾಗ್ತದೆ ರೀ. ಅದಕ್ಕೋಸ್ಕರ ಮೊದಲಿಗೆ ಮೆಣಸಿನ್ಕಾಯಿ ಪೇಸ್ಟನ್ನು ರೆಡಿ ಮಾಡ್ಕೊಂಬಕಡಿ. ಈ ರೀತಿ ಚೆನ್ನಾಗಿ ಆಯಿಲ್ನೊಳಗೆ ಹಿಡ್ಕೊಂಡು ಬಿಟ್ಟಿನಿ ರೀ. ನೋಡಿ ಫ್ರೆಂಡ್, ಈ ರೀತಿ ಚೆನ್ನಾಗಿ ಅದು ಫ್ರೈ ಆದ್ಮ್ಯಾಗ ನಾವು ಇದು ಮಿಕ್ಸಿ ಜಾರ್ನಲ್ಲಿ ತೊಗೊಂಡು ಇಟ್ಕೋತೀವಿ. ಅದ ನಂತರ ನಾವು ಈ ರೆಸಿಪಿ ಮಾಡ್ಲಿಕ್ಕೆ ಕೊತ್ತಂಬರಿ ಬೇಕು. ಒಂದು ಗಡ್ಡೆ ತೊಗೊಂಡೀನಿ ರೀ ನಾನು. ನಿಮಗೆ ಜಾಸ್ತಿ ಮಾಡೋದಿದ್ರೆ 2ರಿಂದ ಮಾಡ್ಬೋದು ರೀ. ಈ ರೀತಿ ಅದು ಚೆನ್ನಾಗಿ ಕಟ್ ಮಾಡ್ಕೊಂಡೀನಿ ರೀ. ಈ ರೀತಿ ಕಟ್ ಮಾಡಿಕೊಂಡು ಅದ್ರ ಹಿಂದಿಂದೆಲ್ಲ ಕಡ್ಡಿ ಎಲ್ಲ ಕತ್ತರಿಸಿ ಸೈಡಿಗೆ ಮಾಡ್ಕೊಬೇಕು ರೀ. ಒಂದು ಸ್ವಲ್ಪ ಕಡ್ಡಿ ಇದ್ರೂ ನಡೀತದೆ ರೀ. ಕೊತ್ತಂಬರಿ ವಡೆನೇ ಅದಲ್ಲ ರೀ, ಅದಕ್ಕೋಸ್ಕರ ಮೇನ್ ಕೊತ್ತಂಬರಿ ಬೇಕಾಗುತ್ತೆ ರೀ ವಡೆಗೋಸ್ಕರ. ನಾವು ಬೇಸನ್ ಹಿಟ್ಟು ಮತ್ತು ಕೊತ್ತಂಬರಿ 2 ಇದ್ದರೆ ಆಯ್ತು ನೋಡಿರಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸನ್ನು ನಾವು ರೆಡಿ ಮಾಡ್ಬೋದು ನೋಡಿರಿ. ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಬಾರೀಕ್ ಕಟ್ ಮಾಡ್ಕೋಬೇಕು ರೀ. ಎಷ್ಟು ಬಾರೀಕ್ ಆಗ್ತಿದ್ರೋ ಅಷ್ಟು ಬಾರೀಕ್ ನಾವು ಕೊತ್ತಂಬರಿಯನ್ನು ಕಟ್ ಮಾಡ್ಕೋಬೇಕು ನೋಡಿರಿ. ಕೊತ್ತಂಬರಿಯನ್ನು ಈ ರೀತಿ ಚೆನ್ನಾಗಿ ಎಲ್ಲ ಒಟ್ಟಿಗೆ ಹಿಡ್ಕೊಂಡು ಅದು ಚೆನ್ನಾಗಿ ಬಾರೀಕಾಗಿ ಕಟ್ ಮಾಡ್ಕೋಬೇಕು ರೀ. ಎಷ್ಟು ಬಾರೀಕ್ ಆಗ್ತದೋ ಅಷ್ಟು ಬಾರೀಕ್ ಕಟ್ ಮಾಡಿಕೊಂಡ್ರೆ ನಮಗದು ಕೊತ್ತಂಬರಿ ವಡೆ ಮಾಡೋಕೆ ಚೆನ್ನಾಗಿ ಆಗ್ತದೆ ರೀ. ಈ ರೀತಿ ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು ಬೊಗಣಕ್ಕೆ ತೆಕ್ಕೋಬೇಕು ರೀ, ಒಂದು ಬೌಲಲ್ಲಿ. ಮತ್ತು ಎಲ್ಲ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿಯನ್ನು ಒಂದು ಸ್ವಲ್ಪ ನೀರಾಗಿ ಹಾಕಿ ಚೆನ್ನಾಗಿ ಆದಷ್ಟೆಲ್ಲ ತೊಳ್ಕೊಬೇಕಾಗ್ತದೆ ರೀ. ಯಾಕಂದರೆ ಇದ್ರೊಳಗೆಲ್ಲ ಒಂದು ಸ್ವಲ್ಪ ಮಣ್ಣು ಇರ್ತೈತಲ್ಲ ರೀ. ಅದಕ್ಕೋಸ್ಕರ ಮಣ್ಣಿದ್ರೂ ಅದು ಬೇರೆ ಬೇರೆ ಆಗ್ತದೆ ರೀ. ಈ ರೀತಿ ಎಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡ್ರು ನೋಡಿರಿ. ಈ ರೀತಿ ಬಾರೀಕಾಗಿ ಕಟ್ ಮಾಡ್ಕೊತಾ ಇದ್ದೀನಿ ರೀ. ಒಟ್ಟಿಗೆ ಮಾಡ್ಕೋಬೇಕು ರೀ, ಅಂದ್ರೆ ಅದು ಬಾರೀಕ್ ಆಗ್ತದೆ ರೀ. ನೋಡಿ ಫ್ರೆಂಡ್ಸ್, ಈ ರೀತಿ ಕಟ್ ಮಾಡಿಕೊಂಡ್ರು ಅದಕ್ಕೆಲ್ಲ ಏನೇನು ಬೇಕಾಗುತ್ತೆ ಎಲ್ಲ ಮಸಾಲೆ ಎಲ್ಲ ಸೈಡಿಗೆ ತಗೊಂಡು ಇಟ್ಕೊಳ್ಬೇಕು ರೀ ಮೊದಲಿಗೆ. ಈ ರೀತಿ ಬಾರೀಕಾಗಿ ಕಟ್ ಮಾಡಿಕೊಂಡ್ರು ಇಟ್ಕೊಳ್ಬೇಕು. ನೀವು ಮೊದಲಿಗೆ ತೊಳೆದ್ಬಿಟ್ಟು ಅದಕ್ಕೆ ಒಣಗಿಸಿ ಒಂದು ಸ್ವಲ್ಪ ಒಣ ಬಟ್ಟೆಯಿಂದ ಒಣಗಿಸಿ ಈ ರೀತಿ ಕಟ್ ಮಾಡ್ಕೊಂಡ್ರು ಬರ್ತದೆ ರೀ. ನಾನು ಮೊದಲಿಗೆ ಕಟ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ತೊಳಿತೀನಿ ರೀ. ಅಷ್ಟೆಲ್ಲ ಅಂದ್ರೆ ನನಗೆ ಈಸಿಯಾಗಿ ಆಗ್ತದೆ ನೋಡಿರಿ ಫ್ರೆಂಡ್ಸ್. ಈ ರೀತಿ ಇದೆಲ್ಲ ತೊಗೊಂಡು ಕಟ್ ಮಾಡಿರುವಂಥ ಕೊತ್ತಂಬರಿ ಎಲ್ಲ ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು ಅದನ್ನೆಲ್ಲ ಈಗ ಒಂದು ಸ್ವಲ್ಪ ದೊಡ್ಡದಾಗ್ಯದ ಅಂತೇಳಿ ಇನ್ನೊಂದು ಸ್ವಲ್ಪ ಬಾರೀಕ್ ಮಾಡೀನಿ ನೋಡಿರಿ ನಾನು. ಎಷ್ಟು ಬಾರೀಕ್ ಆಗ್ತಿರ್ತೋ ಅಷ್ಟು ಬಾರೀಕ್ ಚೆನ್ನಾಗಿರ್ತದೆ ರೀ. ಅದು ವಡೆ ಚೆನ್ನಾಗಿ ಬರ್ತೈತೆ ರೀ. ಇದ್ದಿಲ್ಲ ಅಂತಂದ್ರೆ ದೊಡ್ಡದು ವಡೆ ಮುರಿತಾವ್ರಿ ವಡೆ ಆಯಿಲ್ನೊಳಗೆ. ಈ ರೀತಿ ಕಟ್ ಮಾಡಿಕೊಂಡು ಇವಾಗ ತೊಳ್ಕೊತೀನಿ ನೋಡಿರಿ. ಒಂದು ಬೌಲ್ನೊಳಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಚೆಂದಾಗಿ ತೊಳ್ಕೊಂಡು ಶೋಧಿಸ್ಕೋಬೇಕು ರೀ. ಅದಕ್ಕೆ ಈ ರೀತಿ ಎಲ್ಲ ಒಂದೊಟ್ಟಿಗೆ ಹಾಕಿಬಿಟ್ಟು ಕೊತ್ತಂಬರಿಯನ್ನು ಹಾಕ್ಲಕತ್ತೀನಿ ನೋಡಿರಿ. ಚೆನ್ನಾಗಿ ಕೆಳಗ ಮೇಲೆ ಮಾಡಿ ಅದಕ್ಕೆ ತೊಳಿಬೇಕು ರೀ. ಈ ರೀತಿ ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ತೊಳಿತಿದ್ದೋ ಅಷ್ಟು ಚೆನ್ನಾಗಿ ಅದು ಶುದ್ಧ ಆಗ್ತದೆ ರೀ. ಅಂದ್ರೆ ಮಣ್ಣು ಕೆಳಗಡೆ ಇರ್ತದೋ ಮತ್ತು ಕೊತ್ತಂಬರಿ ಎಲ್ಲ ನೀರು ಮೇಲ್ಗಡೆ ಈ ರೀತಿ ಗಟ್ಟಿ 2 ಕೈಯಿಂದ ಗಟ್ಟಿಯಾಗಿ ಹಿಂಡ್ಕೋಬೇಕು ರೀ. ಒಂದು ಸ್ವಲ್ಪ ನೀರು ಕೂಡ ಇರಬಾರ್ದು ನೋಡಿರಿ ಒಳಗಡೆ. ಅಂದ್ರೇ ಅದು ಹಿಟ್ಟು ಅಳುಸಾಗಂಗಿಲ್ಲ ರೀ. ಹಿಟ್ಟು ಎಷ್ಟು ಅಳುಸಾಯಿತು ನೀರು ಇದ್ದರೆ ಅದು ಆಮೇಲೆ ವಡೆ ಆಗಂಗಿಲ್ಲ ರೀ. ಅದು ಮುರಿದು ಬೀಳ್ತಾವೆ ರೀ ವಡೆ. ಟೇಸ್ಟ್ ಕೂಡ ಬರಂಗಿಲ್ಲ ರೀ. ಅದು ಆಯಿಲ್ನೊಳಗೆ ಒಂದು ಸ್ವಲ್ಪ ಕರಿಬೇಕಾಗ್ತದಲ್ಲ ರೀ. ಅದಕ್ಕೋಸ್ಕರ ಅದೇನಿದು ಆಗಂಗಿಲ್ಲ ರೀ. ನಾವು ಫುಲ್ ನೀರೆಲ್ಲ ಜಾನ್ಕೋಬೇಕಾಗ್ತದೆ ರೀ.
ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಎಲ್ಲ ನೀರೊಳಗಿನ ಕೊತ್ತಂಬರಿ ಎಲ್ಲ ಬೇರೆ ಮಾಡ್ಕೊಂಡಿನಿ ರೀ. ನೀವು ನೋಡ್ತಾ ಇರ್ತೀರ ಫ್ರೆಂಡ್ಸ್, ಮಣ್ಣೆಲ್ಲ ಕೆಳಗಡೆ ಉಳಿದಿದೆ. ಕೊತ್ತಂಬರಿ ಅಷ್ಟೇ ಚೆನ್ನಾಗಿ ಉಳಿದದ ನೋಡ್ರಿ. ಮಣ್ಣೆಲ್ಲ ಸಪ್ರೇಟ್ ಆಗಿದೆ. ಇವಾಗ ಕೊತ್ತಂಬರಿ ವಡೆ ಮಾಡ್ಲಿಕ್ಕೆ ಕೊತ್ತಂಬರಿ ರೆಡಿ ಆಗ್ಯದ ನೋಡ್ರಿ. ಈ ರೀತಿ ಎಲ್ಲ ಸಪ್ರೇಟ್ ಮಾಡಿಕೊಂಡು ಇರ್ಬೇಕು ರೀ. ನನ್ನ ಚಾನಲ್ ಯಾರ್ಯಾರು ಹೊಸರು ನೋಡ್ತಾ ಇದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ನಿಮಗಿದು ರೆಸಿಪಿ ಇಷ್ಟ ಆದರೆ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೆಣಸಿನ್ಕಾಯಿಯನ್ನು ಹುರ್ಕೊಂಡಿದ್ರೆ ಎಲ್ಲ ಅದ್ರ ಪೇಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ಈ ರೀತಿ ಒಂದು ಬೌಲಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಎಲ್ಲ ಅದ್ರೊಳಗೆ ಹಾಕ್ಕೊಂಡಿನಿ ರೀ. ಎಲ್ಲ ನೀರೆಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿನಿ ನೋಡಿರಿ. ಒಂದು ಸ್ವಲ್ಪ ಕೆಳಗಡೆ ನೀರಿತ್ತು, ಅದು ಕೂಡ ತೆಕ್ಕೊಂಡಿನಿ ರೀ ಸಪ್ರೇಟು. ಕೊತ್ತಂಬರಿ ಎಲ್ಲ ಚೆನ್ನಾಗಿ ಬರೀ ಕೊತ್ತಂಬರಿ ಹಾಕ್ಕೊಂಡಿನಿ ನೋಡಿರಿ. ಅದ್ರೊಳಗೆ ಒಂದು ಬಟ್ಟಲಷ್ಟು ಬೇಸನ್ ಹಿಟ್ಟನ್ನು, ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ್. ಇದೇ ರೀತಿ ಒಂದು 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟನ್ನು ನಾನು ಹಾಕ್ಕೊಂಡಿನಿ ರೀ. ನೀವು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಜೋಳದ ಹಿಟ್ಟು ಯೂಸ್ ಮಾಡೀನಿ ರೀ. ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಒಂದು ಚಮಚ, 1 ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಆ ಪೇಸ್ಟನ್ನು ನಾನು ಹಾಕ್ಕೊಂಡಿನಿ ರೀ. ಇದ್ರೊಳಗೆ ಧನಿಯಾ ಪೌಡರ, ಜೀರಿಗೆ ಪೌಡರ್ ಮತ್ತು ಎಲ್ಲ ಮಸಾಲವನ್ನು ಹಾಕ್ಕೊಂಡಿನಿ ನೋಡ್ರಿ. ಇದೇ ರೀತಿ ಒಂದು ಸ್ವಲ್ಪ ಜೀರಿಗೆ ಮೇಲಿಂದ ಕೂಡ ಹಾಕ್ಕೊಂಡಿನಿ ರೀ. ಅದಾದ ನಂತರ ಎಳ್ಳನ್ನು ಹಾಕ್ಕೊಂಡಿನಿ ರೀ. ವೈಟ್ ಎಳ್ಳು ಇರ್ತಾವೆ ನೋಡಿರಿ, ಬಾರೀಕ್ ಎಳ್ಳನ್ನು ಒಂದು ಚಮಚ ಅಷ್ಟು ಹಾಕ್ಕೊಂಡಿನಿ ರೀ. 1 ಟೇಬಲ್ ಸ್ಪೂನಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ರೀ. ಇದಾದ ನಂತರ ಒಂದು ಸ್ವಲ್ಪ ಅರಿಶಿನ ಪೌಡರನ್ನು ನಾನು ಹಾಕ್ಕೊಂಡಿನಿ ರೀ. ಮತ್ತು ಇದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಅದರೊಳಗೆ ಏನು ನೀರನ್ನು ಅಂಶ ಇರ್ತದಲ್ಲ ರೀ, ಮೊದಲು ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಯಾಕಂದ್ರೆ ನಾವು ಆಲ್ರೆಡಿ ನೀರು ಇರ್ತದೆ ರೀ ಒಳಗೆ ತೊಳ್ದು ಕಡಿಂದು. ಮತ್ತು ನಾವು ಮೇಲಿಂದ ನೀರು ಹಾಕಿದ್ರೆ ಅದು ಅಳಸಾಗೋ ಅಂಥ ಚಾನ್ಸಸ್ ಇರ್ತದೆ ರೀ. ಅದಕ್ಕೋಸ್ಕರ ಈ ರೀತಿ ಎಲ್ಲ ಮೊದಲಿಗೆ ಮಿಕ್ಸ್ ಮಾಡಿಕೊಂಡು, ನೀರು ಬೇಕಾದರೆ ಒಂದು ಸ್ವಲ್ಪ ಒಂದು ಚಮಚ 2 ಚಮಚ ಅಷ್ಟು ನೀರು ಹಾಕ್ಕೋಬೇಕು ರೀ. ಇದ್ದಿಲ್ಲಂದ್ರೆ ಅದು ಅಳಸಾಗಿಟ್ರೆ ಮತ್ತು ಬರಂಗಿಲ್ಲ ರೀ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೈಗೆ ಆಯಿಲನ್ನು ಹಚ್ಕೊಂಡ್ಬಿಟ್ಟು ರೌಂಡ್ ಮಾಡ್ಬೇಕು ನೋಡಿರಿ. ಇದು ವಾಫ ಮ್ಯಾಗ ಕುದಿಸ್ಬೇಕಾಗ್ತದೆ ರೀ ಒಂದು 15 to 20 ಮಿನಿಟ್ಸ್. ಇಲ್ಲಿ ನೋಡಿರಿ, ನಾನು ಗ್ಯಾಸ್ ಮ್ಯಾಗ ಇಡ್ಲಿ ಕುಕ್ಕರ್ ಇಟ್ಟೀನಿ ನೋಡಿರಿ. ಇಡ್ಲಿ ಕುಕ್ಕರ್ನೊಳಗೆ ನಾನು ಅದು ಬೇಯಿಸ್ಕೊತಾ ಇದ್ದೀನಿ ರೀ. ನೀರಿನ ಮ್ಯಾಗ ವಾಫ ಮ್ಯಾಗ ಬೇಯಿಸ್ಬೇಕಾಗ್ತದೆ ರೀ ಇವು. ಈ ರೀತಿ ರೌಂಡ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟು, ಆ ಪಾತ್ರೆಗೆ ಕೂಡ ಆಯಿಲ್ ಹಚ್ಚೀನಿ ರೀ ನಾನು. ಈ ರೀತಿ ನೋಡಿ ಗೋಲ್ ಶೇಪಲ್ಲಿ ಮಾಡೀನಿ ನೋಡಿರಿ. ಈಗ 2 ಹಾಕೀನಿ ರೀ ಆಲ್ರೆಡಿ. ಅದಾದ್ಮ್ಯಾಗ ಅದಕ್ಕೆ ಒಂದು ಸ್ವಲ್ಪ ಮೇಲಿಂದ ಎಳ್ಳನ್ನು ಹಾಕ್ಕೋಬೇಕು ರೀ. ಲುಕ್ ಚೆನ್ನಾಗಿ ಬರ್ತೈತೆ ರೀ, ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತೆ ನೋಡಿರಿ. ಈ ರೀತಿ ಇಟ್ಬಿಟ್ಟು ನೋಡಿರಿ, ನಾನು ಇನ್ನೊಂದು ಮಾಡ್ಕೋತೀನಿ ನೋಡಿರಿ. ಎಟ್ ಎ ಟೈಮ್ ಒಂದು 3 to 4 ನಾವು ಕುದಿಸ್ಕೋಬೋದು ನೋಡಿರಿ. ಈ ರೀತಿ ನಿಮ್ಮ ಹತ್ರ ಪಾತ್ರೆ ಇದ್ದರೆ ನೀವು ಕೂಡ ಈ ರೀತಿ ಯೂಸ್ ಮಾಡ್ಬೋದು ರೀ. ಇಲ್ಲಿ ನೋಡಿರಿ, ಈ ರೀತಿ ರೌಂಡ್ ಮಾಡಿ ಒಂದು ಸ್ವಲ್ಪ ಅಳಸಾಗಿತ್ತು ರೀ ನಂದು, ಬಟ್ ಹಂಗೆ ಮಾಡೀನಿ ರೀ. ತುಂಬ ಚೆನ್ನಾಗಾಗ್ಯದ, ಜಾಸ್ತಿ ಕೂಡ ಅಳಸಾಗಿದ್ದಿದ್ದಿಲ್ಲ. ಮತ್ತು ಜರ ಗಟ್ಟಿಯಾಗಿದ್ರೆ ಅದು ಚೆನ್ನಾಗಿ ರೋಲ್ ಆಗ್ತದೆ ರೀ ಮಸ್ತ್. ಈ ರೀತಿ ರೌಂಡ್ ಮಾಡಿಬಿಟ್ಟು ಹಿಟ್ಟು ಮೆತ್ಕೋತಾ ಇತ್ತಂತ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಮಾಡೀನಿ ರೀ ನಾನು. ನೋಡಿ ಈ ರೀತಿ ಬೇಯಿಸ್ಲಾಕ ಇಡ್ಬೇಕು ರೀ. ಅದ್ರ ಮ್ಯಾಲೆ ಸ್ವಲ್ಪ ಕೂಡ ಗಾಳಿ ಹೋಗ್ಬಾರ್ದು ನೋಡಿರಿ ಫ್ರೆಂಡ್ಸ್. ಆ ರೀತಿ ಪ್ಲೇಟನ್ನು ಮುಚ್ಚಬೇಕು ನೋಡಿರಿ. ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 15ರಿಂದ 20 ನಿಮಿಷ ತನಕ ಬೇಯಿಸಿದ್ರೆ ರೆಡಿ ಆಗ್ತದೆ ರೀ ವಡೆ ಬೇಯ್ತಾವ್ರಿ. ಆದ್ಮೇಲೆ ನೋಡ್ಬೇಕು ರೀ, ಅದು ನಾವು ಚಾಕು ಅಥವಾ ಏನಾದರೂ ತೊಗೊಂಡು ನೋಡಬೇಕದು ಆಯಿತಾ ಇಲ್ಲ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್,
ಈ ರೀತಿ ಅದು ಒಂದು ಸ್ವಲ್ಪ ಇಟ್ಟ ಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ತೀನಿ ನೋಡ್ರಿ. ಇವಾಗ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು, ಇದು ಸಣ್ಣ ಪ್ಲೇಟ್ ಆಗಿತ್ತಲ್ರಿ, ಅದಕ್ಕೋಸ್ಕರ ನಾನು ಇನ್ನೊಂದು ಪ್ಲೇಟ್ ಮುಚ್ಚೀನಿ ರೀ ಮ್ಯಾಲೆ, ಅಂದರೆ ಒಂದು ಸ್ವಲ್ಪ ಕೂಡ ಗಾಳಿ ಹೋಗ್ಬಾರ್ದು ಅಂತ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ವಡೆ ಆಯ್ತಾ ಇಲ್ಲ ಅಂತ ಹೇಳಿ ರೆಡಿ. ಹೆಂಗೆ ನೋಡ್ಬೇಕಂತಂದ್ರೆ ಒಂದು ಚಾಕು ತೊಗೋಬೇಕು, ಅದು ಚುಚ್ಚಿ ನೋಡ್ಬೇಕು ನೋಡಿ ಫ್ರೆಂಡ್ಸ್. ಅದಕ್ಕೆ ಅಂದರೆ ಅದು ತೆಗೆದ ಮೇಲೆ ಒಂದು ಸ್ವಲ್ಪ ಹಿಟ್ಟು ಕೂಡ ಅಂಟ್ಕೊಳ್ಳಲ್ಲ ರೀ, ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ. ಎಷ್ಟು ಚಾಕು ಹೆಂಗೆ ಹಾಕ್ತೀವೋ ಆ ರೀತಿ ಅದು ಹೊರಗಡೆ ಬರ್ತದೆ ನೋಡ್ರಿ ವಡೆ ಮಾಡ್ಲಿಕ್ಕೆ. ನೋಡಿ ಈ ರೀತಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೆಂಗೆ ಉಚ್ತಾವ ನೋಡ್ರಿ. ಇದು ಕೈದಾಗ ಹಿಡಿದ್ರಿ ಪೂರ ಪುಟಾಗಿ ಬರ್ತಾವ್ರಿ. ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ಬೇಕು ರೀ ಫ್ರೆಂಡ್ಸ್ ಇದಕ್ಕೆ. ಈಗ ಅಂದ್ರೂ ತಣ್ಣಗಾದ್ಮ್ಯಾಗ ಚೆನ್ನಾಗಿ ಕಟ್ ಮಾಡಕ್ಕೆ ಕೂಡ ಬರ್ತಾವ್ರಿ. ನೋಡಿ ಇದಕ್ಕೆ ತಗೊಂಡು ಒಂದು ಚಾಕು ಆಯಿಲನ್ನು ಹಚ್ಚಿಬಿಟ್ಟು, ಆಯಿಲ್ ಹಚ್ಬೇಕ್ರಿ. ಇದ್ದಿಲ್ಲ ಅಂತಂದ್ರೆ ಮೆತ್ಕೊಂಬ ಚಾನ್ಸಸ್ ಇರ್ತವ್ರಿ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಕಟ್ ಮಾಡ್ಕೊಂಡಿನಿ ನೋಡ್ರಿ, ಯಾವ ರೀತಿ ಚೆನ್ನಾಗಿ ಬಂದಾವಂತ ಕಟ್ ಮಾಡ್ಕೊಂಡಿನಿ. ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಒಂದು ಪಾತ್ರೆ ಒಳಗೆ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು, ಇವಕ್ಕೊಂದು ಡೀಪ್ ಫ್ರೈ ಮಾಡಬಾರ್ದ್ರಿ, ಸ್ವಲ್ಪ ಮೇಲಿಂದನೇ, ಯಾಕಂದರೆ ಇದು ಕುದ್ದಿದ್ದಿರ್ತಾವೆ, ಬೇಯ್ದಿದ್ದಿರ್ತಾವಲ್ರಿ ಮ್ಯಾಗ, ಅದಕ್ಕೋಸ್ಕರ ಸ್ವಲ್ಪನೇ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಆಗ್ತಾವ್ರಿ. ನೋಡಿರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ನೋಡ್ರಿ. ಈ ರೀತಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ತೊಗೊಂಡು ಅದ್ರೊಳಗೆ ಒಂದು 8-10 ಹಾಕ್ಕೊಂಡಿನಿ ರೀ ನಾನು ಮೊದಲಿಗೆ. ನೋಡಿ ಈ ರೀತಿ ಡೀಪ್ ಕೂಡ ಫ್ರೈ ಮಾಡಬಾರ್ದ್ರಿ, ಅದು ಫುಲ್ ಆಯಿಲಿ ಆಗ್ತದೆ ಜಾಸ್ತಿ. ಸ್ವಲ್ಪ ಕ್ರಂಚಿ ಆಗೋಷ್ಟು ಕೆಂಪು ಬಣ್ಣ ಬರೋಷ್ಟು ನಾವು ಫ್ರೈ ಮಾಡಬೇಕು. ಒಂದು ಕೊತ್ತಂಬರಿ ವಡೆ ರೆಸಿಪಿ ಹೆಂಗಾಗಿದೆ ಅಂತ ಹೇಳಿದೆ. ಹಾಗೆ ಲೈಕ್ ಮಾಡಿರಿ, ನನ್ನ ವಿಡಿಯೋನ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ನನ್ನ ಕೊತ್ತಂಬರಿ ವಡೆಯನ್ನು ಒಂದು ಸೈಡ್ ಫ್ರೈ ಆಗ್ಯದ್ರಿ. ಈಗ ನೆಕ್ಸ್ಟ್ ಸೆಕೆಂಡ್ ಬೇರೆ ಸೈಡನ್ನು ಮಾಡ್ಕೊಂಡಿನಿ ರೀ. ನೋಡಿರಿ ಈ ರೀತಿ ಎಲ್ಲ ಮಾಡ್ಕೊಂಡಿದ್ಮೇಲೆ ಈ ರೀತಿ ಆಗ್ಯಾವ ನೋಡ್ರಿ, ಕ್ರಂಚಿ ಸೂಪರ್ ಟೇಸ್ಟಿ ಆಗ್ಯಾವ್ರಿ. ನನ್ನ ಮಗಳು ಕುಂತು ತಿನ್ನಕತ್ತೀವ ನೋಡ್ರಿ, ಸಾನ್ವಿ. ನನಗೂ ಕೊಡು ಮಮ್ಮ ಅಂತಂದು ತಿನ್ನಕತ್ತಾಳ್ರಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಆಗ್ಯಾವ ಅಂತ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್.